ಯಾವುದೇ ರಂಗದಲ್ಲಿ ಸಾಧನೆ ಮಾಡಬೇಕಾದರೆ ಸ್ಥಾಪಿತ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು. ಅಂತಹ ಸ್ಥಾಪಿತ ಮೌಲ್ಯಗಳ ಮಾತೃರೂಪವೇ ಹೇಮಾರೆಡ್ಡಿ ಮಲ್ಲಮ್ಮನವರು. ಇವರು ಸಂಸಾರದಲ್ಲಿದ್ದು ಅಸಾಧಾರಣ ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡಿದರು. ಭಗವಂತನೇ ತನ್ನ ಪತಿಯೆಂದು ನಂಬಿದ್ದ ಸಾಧ್ವಿಯರಲ್ಲಿ ಅಗ್ರಗಣ್ಯರೆಂದು ಶ್ರೀ ಶ್ರೀ ವೇಮಾನಂದ ಸ್ವಾಮೀಜಿಗಳು ಅಭಿಪ್ರಾಯಪಟ್ಟರು. ನಗರದ ಡಾಕ್ಟರ್ ಎಚ್.ಎನ್. ಕಲಾಭವನದಲ್ಲಿ ಭಾನುವಾರದಂದು ಆಯೋಜಿಸಲಾಗಿದ್ದ ಶ್ರೀ ಮಹಾಸಾಧ್ವಿ ಹೇಮಾರೆಡ್ಡಿ ಮಲ್ಲಮ್ಮ ಜಯಂತ್ಯೋತ್ಸವ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಅಕ್ಕ ಮಹಾದೇವಿ, ಮೀರಾಬಾಯಿ, ಗೋದಾದೇವಿ ಮುಂತಾದ ಅನೇಕ ಮಹಿಳಾ ಸಾಧಕಿಯರು ತಮ್ಮ ಭಕ್ತಿಯಿಂದ ಜಗತ್ತಿಗೆ ಮಾದರಿಯಾಗಿದ್ದಾರೆ. ಇಂತಹ ಸಾಧಕಿಯರ ಜೀವನಗಾಥೆ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಬೇಕು. ರೆಡ್ಡಿ ಸಮುದಾಯದವರು ಬಡತನದ ಹಾದಿಯಲ್ಲಿ ನಡೆಯದೆ ಹೇಮಾರೆಡ್ಡಿ ಮಲ್ಲಮ್ಮನವರಂತಹ ಮಹಾನ್ ವ್ಯಕ್ತಿಗಳ ಜೀವನದಿಂದ ಪ್ರೇರಣೆ ಪಡೆದು ಸಮಾಜದಲ್ಲಿ ಸತ್ಪಥದಲ್ಲಿ ಮುನ್ನಡೆಯಬೇಕು ಎಂದು ಕರೆ ನೀಡಿದರು. ಹೇಮಾರೆಡ್ಡಿ ಮಲ್ಲಮ್ಮ ಅವರು ವೇಮನರ ಸಹೋದರಿಯಾಗಿದ್ದರು. ವೇಮನ ಅವರು ವೈರಾಗ್ಯ ಪುರುಷರಾಗಲು ಹೇಮಾರೆಡ್ಡಿ ಮಲ್ಲಮ್ಮ ಅವರು ಕಾರಣರಾಗಿದ್ದರು. ವೇಮನ ಮತ್ತು ಹೇಮಾರೆಡ್ಡಿ ಮಲ್ಲಮ್ಮನ ಜೀವನ ಚರಿತ್ರೆಯ ಕಥಾವಸ್ತು ಸ್ತ್ರೀ ಶೋಕವಾಗಿದೆ. ಒಬ್ಬ ಮಹಿಳೆಯ ಅಳು ಮತ್ತು ಅದನ್ನು ಇನ್ನೊಬ್ಬ ಮಹಿಳೆ ಸಮಾಧಾನಪಡಿಸುವ ಕಥೆ ಇದಾಗಿದ್ದು ಇದು ಅತ್ಯಂತ ಜನಪ್ರಿಯ ವಿಷಯವಾಗಿದೆ. ಮಲ್ಲಮ್ಮನ ಜೀವನ ಚರಿತ್ರೆಯು ತುಂಬ ಜನಪ್ರಿಯವಾಗಿದೆ. ವೇಮನರ ಜೀವನ ಚರಿತ್ರೆಗಿಂತ ಮಲ್ಲಮ್ಮನ ಜೀವನ ಚರಿತ್ರೆಗೆ ಹೆಚ್ಚಿನ ಜನಪ್ರಿಯತೆ ಪಡೆದಿದೆ ಎಂದು ಹೇಳಿದರು. ವೇಮನ ಮಲ್ಲಮ್ಮ ಇಬ್ಬರು ಅತ್ತಿಗೆ ಮೈದ್ನವರು. ನಿಮಗೆ ಮಾಹಿತಿ ಇರಲಿ, ವೇಮನವರ ಅಣ್ಣನ ಹೆಂಡತಿ ಹೇಮರೆಡ್ಡಿ ಮಲ್ಲಮ್ಮ. ವೇಮನ ತಯಾರಾಗಿದ್ದು ಅಂತ ವೈರಾಗ್ಯ ಪುರುಷ ಆಗಿದ್ದು ಹೇಮರೆಡ್ಡಿ ಮಲ್ಲಮ್ಮಿಂದನೇ, ವದಿನಗಾರಿ ಬೋಧನೆಗಳಿಂದನೇ ಅವರು ತಯಾರಾದರು. ಅಲ್ಲಿ ಕೇಳ್ತಾರೆ, ಹೇಮರೆಡ್ಡಿ ಮಲ್ಲಮ್ಮ ಅಷ್ಟು ವೇಮನ ಪಾಪ್ಯುಲರ್ ಇಲ್ಲ ಅಂತ ಹೇಳ್ತಾರೆ. ಕರೆಕ್ಟು, ಹೇಮರೆಡ್ಡಿ ಮಲ್ಲಮ್ಮ ಅಷ್ಟು ವೇಮನ ಪಾಪ್ಯುಲರ್ ಇಲ್ಲ. ಏನಕ್ಕೆ ಅಂತ ಯೋಚನೆ ಮಾಡಿದಾಗ ಈಗ ನೋಡ್ರಿ, ವೇಮನ ಚರಿತ್ರೆ ತಗೊಳ್ರಿ, ಹೇಮರೆಡ್ಡಿ ಮಲ್ಲಮ್ಮ ಚರಿತ್ರೆ ತಗೊಳ್ರಿ. ಹೇಮರೆಡ್ಡಿ ಮಲ್ಲಮ್ಮನ ಚರಿತ್ರೆಯ ವಸ್ತು ಏನಂದ್ರೆ ಸ್ತ್ರೀ ಶೋಕ ಅಂತೆ. ಸ್ತ್ರೀ ಶೋಕ ಹೇಮರೆಡ್ಡಿ ಮಲ್ಲಮ್ಮನ ಕಥಾವಸ್ತು. ವೇಮನ ಇಲ್ಲಿ ಈ ರೀತಿ ನಮಗೆ ಕಾಣ್ತಾನಲ್ಲ, ದಿಗಂಬರ ಕಾಣೋವರೆಗೂ ಅವನ ಜೀವನ ತುಂಬ ರಂಜನೀಯವಾಗಿರುತ್ತೆ. ಅದಾದ್ಮೇಲೆ ಏನು, ಅಲ್ಲಿ ಬೋಧನೆ ಮಾಡ್ದ, ಅಲ್ಲಿ ಬರದ, ಇಲ್ಲಿ ಚಲೋ ಇರ್ರಿ ಅಂತ ಅಷ್ಟೇ ತಾನೆ. ಅದಕ್ಕೆ ವೇಮನ ಚರಿತ್ರೆಗಿಂತ ಮಲ್ಲಮ್ಮನ ಚರಿತ್ರೆ ತುಂಬ ಪಾಪ್ಯುಲರು. ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಎಲ್ಲ ಸಾಧನೆಯನ್ನು ಮಾಡಿ ಕೊನೆಗೆ ದೇವರು ಪ್ರತ್ಯಕ್ಷ ಆಗ್ತಾನೆ. ದೇವರು ಪ್ರತ್ಯಕ್ಷ ಆದಮೇಲೆ ನಿನಗೇನು ವರ ಬೇಕಮ್ಮ ಅಂತ ಕೇಳ್ತಾನೆ ಮಲ್ಲಿಕಾರ್ಜುನ ಶಿವ. ಮಲ್ಲಮ್ಮ ಕೇಳ್ತಾಳೆ, ನಾವಾದರೆ ಏನು ಬೇಕಾದ್ರೆ ಕೇಳ್ಬಿಡ್ತೀವಿ, ಆದರೆ ಮಲ್ಲಮ್ಮ ಕೇಳ್ತಾಳೆ, ನಮ್ಮ ರೆಡ್ಡಿ ಸಮುದಾಯಕ್ಕೆ ಇವತ್ತು ಬಡತನ ಬರದಂಗಿರಲಿ ಅಂತ ವರ ಕೇಳ್ಕೊತಾಳೆ. ಇವತ್ತು ನಾವೇನಾದರೂ ನೀವು ಹೇಳ್ತಿರಲ್ಲ, ನಮ್ಮ ಕೈ ಆಕಾಶ ನೋಡಿಲ್ಲ ಅಂದರೆ ಏನು, ನಾವು ಯಾರಿಗೂ ಕೈಯೊಡ್ಡು ಕೇಳಿಲ್ಲ ಅಂತ ಅರ್ಥ. ಅಂತ ಸಾಧ್ವಿ ಶಿರೋಮಣಿ ನಮ್ಮ ಸಲುವಾಗಿ ವರವನ್ನು ಕೇಳಿಕೊಂಡು ತನ್ನ ಜೀವನವನ್ನು ತ್ಯಾಗ ಮಾಡಿದಂತಹ ಅಪರೂಪದ ಸಾಧಕಿ ಮಲ್ಲಮ್ಮ. ಮಹಾ ಸಾಧ್ವಿ, ಶಿವಭಕ್ತೆ. 15-16ನೇ ಶತಮಾನದಲ್ಲಿ ಆಕೆ ಹುಟ್ಟಿದ್ದು, ಈ ರೆಡ್ಡಿ ಕುಲದಲ್ಲಿ ಹುಟ್ಟಿದ್ದು ಅಂತ ಹೇಳಿ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಮತ್ತು ಈ ಸಮಾಜದ ಬಗ್ಗೆ ಯಾವತ್ತೂ ಕೂಡ ಒಳ್ಳೆಯದನ್ನು ಬಯಸ್ತಕ್ಕಂಥವ್ರು ಮತ್ತು ಯಾವತ್ತೂ ಕೂಡ ರೆಡ್ಡಿ ಕುಲದವರು ಯಾವತ್ತೂ ಕೈ ಚಾಚಬಾರ್ದು, ಕೈ ಹೀಗೆ ಇರಬೇಕು ಅಂತ ದಾನಗುಣವನ್ನು ಕೊಡಬೇಕು ಅಂಥೇಳಿ ಭಗವಂತನಲ್ಲಿ ಯಾವತ್ತೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ಜೀವನದ ಮೌಲ್ಯಗಳನ್ನು ಹೇಗೆ ನಾವು ಪಾಲಿಸಬೇಕು ಅಂಥೇಳಿ ಸಮಾಜಕ್ಕೆ, ಇಡೀ ಸಮಾಜಕ್ಕೆ, ಬರೀ ರೆಡ್ಡಿ ಕುಲ ಅಂತಲ್ಲ, ಇವರೆಲ್ಲ ದಾರ್ಶನಿಕರು ಅಂತ ಹೇಳಿದ್ವಿ ನಾವು. ಈಗ ಅನೇಕ ಜನ ಈ ಪ್ರಪಂಚದ ಮೇಲೆ, ಭೂಮಿಯಲ್ಲಿ ಎಷ್ಟೋ ಜನ, ಕೋಟ್ಯಾಂತರ ಜನ ಹುಟ್ಟಿದ್ದಾರೆ, ಸತ್ತಿದ್ದಾರೆ. ನಾವು ಯಾರು ಕೂಡ ಇಂಥ ಧರ್ಮದಲ್ಲಿ ಹುಟ್ಟಬೇಕು, ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂಥೇಳಿ ನಾವು ಯಾರೂ ಕೂಡ ಅರ್ಜಿಗಳನ್ನು ಹಾಕ್ಕೊಳ್ಳಲ್ಲ. ಹುಟ್ಟಿದ್ವಿ. ಧರ್ಮಗಳು, ಜಾತಿಗಳು ಇದು ನಾವು ಮಾಡಿಕೊಂಡಂಥದ್ದು, ನಾವು ಕಟ್ಕೊಂಡಂಥ ಗೋಡೆಗಳಿವು. ಧರ್ಮಗಳು, ಜಾತಿಗಳು
ನಾವು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಮನುಷ್ಯ ಹುಟ್ಟುವಾಗ ಗೊತ್ತಿಲ್ಲ ನಮಗೆ, ಯಾವುದೋ ಒಂದು ಧರ್ಮದಲ್ಲಿ ಜಾತಿಯಲ್ಲಿ ಹುಟ್ಟಿದ್ದೀವಿ ನಾವು. ಮೊದಲು ಇವರೆಲ್ಲ ಏನು ಹೇಳ್ತಾರೆ ಅಂದರೆ ಮಾನವರಾಗಬೇಕು, ಮಾನವೀಯ ಗುಣಗಳನ್ನು ಹೊಂದಬೇಕು, ಮಾನವೀಯ ಒಂದು ಅನುಕರಣೆಯನ್ನು ನಾವು ಮಾಡಬೇಕು. ಹಾಗಾಗಿ ಇವತ್ತು ಏನಾಗ್ತಾ ಇದೆ ಅಂದರೆ ಸಮಾಜದಲ್ಲಿ ನಾವು ಜಾತಿಗಳು, ಧರ್ಮಗಳು ನಾವೇ ಕಿತ್ತಾಡ್ಕೊಳ್ಳೋದು. ನಮ್ಮದು ಶ್ರೇಷ್ಠ, ನಿಮ್ಮದು ಕನಿಷ್ಠ, ಧರ್ಮಗಳಲ್ಲಿ ಕೂಡ ನಾವು ಭೇದವನ್ನು ಮಾಡ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಸಮಾಜದಲ್ಲಿ ಸಾಮರಸ್ಯ ಕೆಡ್ತದೆ, ಒಬ್ರಿಗೊಬ್ರಿಗೆ ದ್ವೇಷ, ಅಸೂಯೆಗಳು ಬರ್ತವೆ. ಹಾಗಾಗಿ ಇಂಥವರು ಏನು ವೇಮನ ಏನು ಹೇಳ್ತಾರೆ ಅಂದರೆ ಮಾನವೀಯ ಗುಣಗಳನ್ನು, ಮೌಲ್ಯಗಳನ್ನು ನಾವು ಅಳವಡಿಸ್ಕೋಬೇಕು ಅಂತೇಳಿ. ಹಾಗಾಗಿ ಅಂಥವ್ರನ್ನ ನಾವು ಇವತ್ತು ನೆನೆಸ್ತಕ್ಕಂಥ ಒಂದು ದಿನ. ಹಾಗಾಗಿ ನಮಗೆ ಐಶ್ವರ್ಯ, ಅಂತಸ್ತು ಮುಖ್ಯ ಅಲ್ಲ. ಅದು ಎಲ್ರಿಗೂ ಸಂತೋಷ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ನಾವು ಜೀವನದಲ್ಲಿ ಕೆಲವು ಮೌಲ್ಯಗಳನ್ನು, ನೀವು ಸ್ಟೂಡೆಂಟ್ಸು ಅಷ್ಟೇ, ಎಜುಕೇಷನ್ ಅಂದ ತಕ್ಷಣ ಬರೀ ಮೆರಿಟ್ ತಗೋಬೇಕು, ಹೈ ಮೆರಿಟ್ ತಗೋಬೇಕು, ಪ್ರೊಫೆಷನಲ್ ಕೋರ್ಸಸ್ಗೆ ಹೋಗಬೇಕು, ಹಂಬಲ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ವ್ಯಾಲ್ಯೂಸ್ ಕೂಡ ನಾವು ಮೈಗೂಡಿಸ್ಕೋಬೇಕು. ಮಕ್ಕಳು ನಮ್ಮ ಕ್ವಾಲಿಟಿ ಆಫ್ ಲೈಫ್ ಹೇಗಿರಬೇಕು, ಇವತ್ತಿನ ಜನ್ರೇಷನ್ ನೋಡಿದ್ರೆ ಬಹುಶಃ ಮಕ್ಕಳಲ್ಲಿ ದೊಡ್ಡವ್ರ ಬಗ್ಗೆ, ಅಣ್ಣ ತಮ್ಮಂದ್ರ ಬಗ್ಗೆ, ಗುರುಗಳ ಬಗ್ಗೆ ಹಿಂದೆ ಏನಿತ್ತು ಆ ಒಂದು ಭಕ್ತಿ ಬಹುಶಃ ಇವತ್ತು ಕಡಿಮೆ ಆಗಿದೆ. ಅಂದರೆ ಒಂದು ರೀತಿ ಅಂತರ ಜಾಸ್ತಿ ಆಗಿದೆ. ಹಾಗಾಗಿ ಬಹುಶಃ ನಾವು ಎಲ್ಲ ವ್ಯಾಲ್ಯೂಸನ್ನು ಕೂಡ ಮಕ್ಕಳು ಮೈಗೂಡಿಸ್ಕೊಂಡ್ರೆ ನಿಮ್ಮದು ಸಾರ್ಥಕವಾದಂಥ ಬದುಕಾಗುತ್ತೆ. ಬರೀ ನಾವು ಯಾವುದೋ MBBS ಡಿಗ್ರಿ ತಗೊಂಡ್ವಿ, ನಾನು ಅಷ್ಟು ಅರ್ನ್ ಮಾಡ್ತಾಯಿದ್ದೀನಿ, ಇಷ್ಟು ಅರ್ನ್ ಮಾಡ್ತಾಯಿದ್ದೀನಿ ಮಾಡಿ ಕೂಡ ಕೆಲವರು ತಂದೆ ತಾಯಿನೇ ನೋಡೋದಿಲ್ಲ, ಅವ್ರನ್ನ ಸಾಕೋದು ಕೂಡ ಇಲ್ಲ ಎಷ್ಟೋ ಜನ ಕುಟುಂಬಗಳಲ್ಲಿ. ಸೊ ಇದು ಪ್ರೀತಿ, ಪ್ರೇಮ, ಕುಟುಂಬದಲ್ಲಿ ಅನ್ಯೋನ್ಯತೆ, ಬದುಕಲ್ಲಿ ಕೂಡ ಒಂದು ರೀತಿ ಏನು ವ್ಯಾಲ್ಯೂಸನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಇದೆ ಎಜುಕೇಷನ್ ಅಂದರೆ ಕ್ವಾಲಿಟೇಟಿವ್ ಎಜುಕೇಷನ್ ಅಂತ. ಹಾಗಾಗಿ ಇವತ್ತು ನೀವು ಭಾಳ ಜನ ಒಳ್ಳೆಯ ಅಂಕಗಳನ್ನು ಪಡೆದಿದ್ದೀರಿ. ನಿಮಗೆ ಒಂದು ಬೆನ್ತಟ್ಟತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡ ಮಾಡ್ತಾಯಿದ್ದಾರೆ. ಹಾಗಾಗಿ ನಮ್ಮ ಒಂದು ಹಿರಿಮೆಯನ್ನು ಉಳಿಸ್ಕೊಂಡು ಸಮಾಜದಲ್ಲಿ ಎಲ್ಲರ ಜೊತೆನೂ ಚೆನ್ನಾಗಿರುವಂಥ ಮನಸ್ಥಿತಿಯನ್ನು ನಾವು ಬೆಳೆಸ್ಕೋಬೇಕು. ಎಲ್ಲರನ್ನ ಪ್ರೀತಿಸಬೇಕು, ಗೌರವಿಸಬೇಕು, ಮತ್ತು ಒಡನಾಟ ಇಟ್ಕೊಂಡ್ರೆ ಅದು ನಿಜವಾದಂಥ ಸಾರ್ಥಕ ಬದುಕು. ಅದನ್ನೇ ವೇಮನ ಹೇಳಿದ್ದು. ಇದೇ ವೇಳೆ ರಾಜ್ಯ ರೆಡ್ಡಿ ಜನಸಂಘದ ಉಪಾಧ್ಯಕ್ಷ ವೆಂಕಟ ಶಿವರೆಡ್ಡಿ, ಮಾಜಿ ಶಾಸಕಿ ಎನ್ ಜ್ಯೋತಿ ರೆಡ್ಡಿ, KPJ ರೆಡ್ಡಿ, BDA ನಿರ್ದೇಶಕ ಧನುಂಜಯ ರೆಡ್ಡಿ, ಚಿಲಕಣ್ಣಗಾರಿ ಶ್ರವಣ್ ರೆಡ್ಡಿ, KN ಕೇಶವರೆಡ್ಡಿ, ತಾಲೂಕು ರೆಡ್ಡಿ ಜನಸಂಘದ ಅಧ್ಯಕ್ಷ ಅಶ್ವಥ್ ರೆಡ್ಡಿ, ಮುಖಂಡರಾದ ಪ್ರಕಾಶ್ ರೆಡ್ಡಿ, ಹನುಮಂತ ರೆಡ್ಡಿ, ಗಿರೀಶ್ ರೆಡ್ಡಿ, ಪ್ರಭಾಕರ್ ರೆಡ್ಡಿ ಹಾಗೂ ಸಮುದಾಯದ ಬಾಂಧವರು, ವಿದ್ಯಾರ್ಥಿಗಳು ಸೇರಿದಂತೆ ಇನ್ನಿತರರು ಭಾಗವಹಿಸಿದರು.